ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಎಲ್ಲೋ ಬೋರ್ಡು ಹೌದು ಸರ್. ಏನೈತ್ರಿ ಮಾಡಲು? ಮಾಡಲು 17 ಮಾಡಲು ಸಿಂಗಲ್ ಓನರ್ ಸರ್, 8 ಸೀಟ್ರ್ ಗಾಡಿ. 2017 ಮಾಡಲ್ ಐತ್ರಿ, ಸಿಂಗಲ್ ಓನರು, 8 ಸೀಟರ್ ಐತ್ರಿ ವೆಹಿಕಲ್ಲು. ಹೌದು ಸರ್. ಓಕೆ, ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ರನ್ನಿಂಗಲ್ಲಿ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರು? ಕಿಲೋಮೀಟ್ರ್ ಬಂದು ರನ್ನಿಂಗು 1 ಚಿಲ್ಲರೆ ಓಡಿದೆ ಸರ್. ಸರ್ 1 ಲಕ್ಷದ ಚಿಲ್ಲರೆ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಪ್ರಕಾರ ಐತ್ರಿ? ಹಾಂ, ಶೋರೂಮಲ್ಲೂ ಮಾಡ್ತಾರೆ, ಆಚೆನೂ ಮಾಡ್ತಿದ್ದಾರೆ ಸರ್. ಗಾಡಿ ರನ್ನಿಂಗ್ ಇದೆ, ಏನು ತೊಂದರೆ ಇಲ್ಲ. ಓಕೆ, ಮೀಟ್ರ್ ಮಾತ್ರ ಟ್ಯಾಂಪರ್ ಆಗೋದು ಈ ಥರ ಏನೂ ಆಗಿಲ್ಲ ರೀ, ರನ್ನಿಂಗಲ್ಲಿ ಏನೂ ಆಗಿಲ್ಲ. ಹೌದು ಸರ್. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡದು ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಎಲ್ಲ ಒಂದು 50% ಮೇಲಿದೆ ಸರ್. 50% ಮೇಲ್ಪಟ್ಟೆ ಐತ್ರಿ? ಹೌದು ಹೌದು. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಕೊಂಡ್ರಿ ಸರ್? ಎಲ್ಲ ನೀಟಾಗಿದೆ ಸರ್, ಎಲ್ಲಿ ಏನು ರೆಸ್ಟ್ ಇರೋದಿಲ್ಲ, ಏನಿಲ್ಲ. ಓಕೆ, ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತ್ರಿ? ಹೌದು, ಸೀಡ್ ಇಂಜಿನ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿನಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಏನಿಲ್ಲ ಆ ಥರ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹೌದು ಸರ್. ಓಕೆ. ಏನು ಬರಲಿಕ್ಕಿದೆ ಸರ್ ಮೈಲೇಜಲ್ಲಿ? LPG ಏನಾದರೂ ಹಾಕ್ಸಿದ್ರಾ, ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಪ್ಯೂರ್ ಪೆಟ್ರೋಲು. ಸಿಟಿ ಒಳಗೆಲ್ಲ ಕಮ್ಮಿ ಬರುತ್ತೆ, ಹೈವೇಲೆಲ್ಲ ನಿಮಗೆ ಹೈವೇಗಳಿಗೆಲ್ಲ ನಿಮ್ಗೆ 18, 19, 20 ಬರುತ್ತೆ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ತಾವು? ಸರ್ ಪ್ಯಾನಿಕ್ ಬಟನ್ನು ಎಲ್ಲ ಹಾಕಿದೆ, ಇನ್ಸೂರೆನ್ಸ್ ಇದೆ, ಹ್ಞೂ. FC ಇದೆ, ಓಕೆ. ಎಲ್ಲ ರನ್ನಿಂಗ್ ಇದೆ ಸರ್, ಏನು ಮಾತಾಡ್ಸಂಗಿಲ್ಲ. ಓಕೆ, ಎಷ್ಟು ಮಂತ್ ತನಕ ಐತ್ರಿ ಸರ್? ಇನ್ಸೂರೆನ್ಸ್ ಇನ್ನೊಂದು 3 ಮಂತ್ ಐತೆ. ಓಕೆ. FC ಎಲ್ಲ ಇನ್ನೂ 1.5 ವರ್ಷ ಮೇಲಿದೆ ಸರ್. 1 ವರ್ಷ ಮೇಲ್ಪಟ್ಟು FC ರನ್ನಿಂಗ್ ಸಿಗ್ತೈತೆ ರೀ. ಇನ್ಶೂರೆನ್ಸ್ 2-3 ತಿಂಗಳ ತನಕ ಗಾಡಿ ತೊಗೊಂಡ್ರೆ ರನ್ನಿಂಗ್ ಸಿಗುವಂಥದ್ದು. ಹೌದು ಸರ್. ಓಕೆ. ಸರ್ ಬಂಪರ್ ಆಗಿರ್ಬೋದು, ಕ್ಯಾರಿಯರು ಈ ಥರ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರಾ? ಏನಿಲ್ಲ ಸರ್, ಸೀಟ್ ಕವರ್ ಎಲ್ಲ ಹೊಸದು ಹಾಕಿದ್ದೀನಿ. ಓಕೆ. ಗಾಡಿ ಮಾತ್ರ ಪ್ಲೇನ್ ಐತ್ರಿ ಪೂರ್ತಿ? ಹೌದು ಸರ್. ಸೀಟ್ ಕವರ್ ಹಾಕ್ಸಿದೆ ಅಂತ ಹೇಳಿದ್ರೆ ಹೊಸವು, ಮತ್ತು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಕೆಳಗಡೆ ಮ್ಯಾಟು ಮತ್ತು ಲೈಟಲ್ಲಿ LED ಲೈಟ್ ಏನಾದರೂ ಡೆಕೋರೇಷನ್ ಥರ ಈ ಥರ? ಏನಿಲ್ಲ ಸರ್, ಮಾಮೂಲು ಮ್ಯೂಸಿಕ್ ಸಿಸ್ಟಮ್ ಇದೆ ಅಷ್ಟೇ ಮಾಮೂಲು. ಹೌದ್ರಾ? ಹ್ಞೂ. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ ನಾವು 2.80 ಹೇಳ್ತಾ ಇದ್ದೀವಿ. ಹಾಂ. ಸ್ವಲ್ಪ ಒಂದು 5-10 ಸಾವಿರ ಕಮ್ಮಿ ಮಾಡಿಕೊಡ್ತೀನಿ. ಓಕೆ ರೀ. ಮಾಡಲ್ ಬಂದುಬಿಟ್ಟು 2017 ಮಾಡಲ್ ಐತ್ರಿ, ಸಿಂಗಲ್ ಓನರು. ಗಾಡಿ ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ, ಎಲ್ಲೋ ಬಿಡೋ ವೆಹಿಕಲ್ ಇದು. ಹೌದು. ರೇಟ್ ಬಂದುಬಿಟ್ಟು 2,80,000 ಹೇಳುತ್ತೆ. ನಮ್ಮ ಕಡೆಯಿಂದ ಬಂದವ್ರಿಗೆ ಹೆಚ್ಚು ಕಡಿಮೆ ಅಂದ್ರೆ ಏನು ಮಾಡ್ಕೊಡ್ತೀರಿ ಅಂದ್ರಿ? ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು 5 ಸಾವಿರ ಕಮ್ಮಿ ಮಾಡ್ತೀವಿ ಸರ್. ಓಕೆ, 2,75,000 ಗಾಡಿಗೆಲ್ಲ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತೋ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ರೀ? ಬನ್ನಿ ಸರ್, ನಿಮ್ಮ ಕಡೆಯಿಂದ ಮಾಡಿಕೊಡಿ, ಅದೇನು ಇನ್ನೊಂದು 5 ಸಾವಿರ ಕಮ್ಮಿ ಮಾಡಿಕೊಡ್ತೀವಿ. ಅದರಲ್ಲಿ ಕೂಡ ಇನ್ನೊಂದು 5,000 ರೂಪಾಯಿ ಕಡಿಮೆ ಆಗುವಂಥದ್ದಾ? ಹ್ಞೂ. ಸರ್ ಇದು ಗಾಡಿ ಇರುವಂಥ ಲೊಕೇಶನ್ನು? ಬೆಂಗಳೂರು ಲಗ್ಗೆರೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ? ಹಾಂ ಇದೆ ಸರ್. ಓಕೆ. ಫಿಕ್ಸ್ ರೇಟ್ ಐತೆ ಆಗಬೇಡಿ ಸರ್, ಯಾಕಂದರೆ ಎಲ್ಲೋ ಬಿಡೋ ವೆಹಿಕಲ್ ಇದು. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡ್ಕೊಡೋ ಪ್ರಯತ್ನನೇ ಮಾಡಿ. ಆಯಿತು ಸರ್, ಓಕೆ ಸರ್, ನಿಮ್ಮ ಕಡೆಯಿಂದ ಬಂದು ಕಮ್ಮಿ ಮಾಡಿಕೊಡ್ತೀವಿ, ಬನ್ನಿ ಕಳಿಸ್ಕೊಡಿ, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್.